ಹಾಯ್ ಎವ್ರಿವನ್, ವೆಲ್ಕಮ್ ಟು ಲತಾ ಸ್ಟುಡಿಯೋ. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸಲ್ಲಿ ನಾನು ಒಂದು ಎಳೆ ರಂಗೋಲಿ, ಸ್ವಲ್ಪ ದೊಡ್ಡದಾಗಿರುವಂಥ ಎಳೆ ರಂಗೋಲಿ ಮತ್ತು ಒಂದು ಚಿಕ್ಕದಾಗಿರುವಂಥ ಒಂದು ಚುಕ್ಕಿ ರಂಗೋಲಿನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಹಾಕೋದು ಅಂತೇಳಿ. ಈಗ 9 ರಿಂದ 9 ಚುಕ್ಕಿ ಇಟ್ಕೋಬೇಕು. ಈಗ ಇಲ್ಲಿ ಈ 3 ಲೈನ್ ಕೊನೆಗೆ ಬಂದಿರೋಂಥ 5 ಚಿಕ್ಕಿನಲ್ಲಿ 3 ಲೈನ್ಗೆ ನಾವು ಲೈನ್ ಹಾಕ್ಬಿಡೋಣ. ಫಸ್ಟು 3 ಲೈನ್ ಹಾಕಿದ್ಮೇಲೆ ಇಲ್ಲಿಗೆ ಬಂದಿರೋಂಥ ಈ ಟ್ರಯಾಂಗಲ್ ಥರ ಎರಡಕ್ಕೂ ಹಾಕೋಣ. ಇನ್ನೊಂದು ಇಲ್ಲಿ, ಸರಿನಾ? ಈಗ ಸ್ವಲ್ಪ ಕರ್ವಿಯಾಗಿ ಲೈನ್ ಹಾಕೋಣ. ಹೀಗೆ ಆವಾಗ ಒಂದು ಡಿಸೈನ್ ಬರುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿಗೆ ಇಲ್ಲಿ ಸ್ವಲ್ಪ ಗಾಡಿ ಇದೆ. ಹೀಗೆ ಮತ್ತೊಂದು ಕರ್ವಿಯಾಗಿ ಲೈನ್ ಹಾಕೋಣ. ಈಗ ಈ ಚಿಕ್ಕಿಗೆ ಸೇರಿಸ್ಬಿಡೋಣ. ಇಲ್ಲೂ ಕೂಡ 3 ಲೈನ್ ಬರುತ್ತೆ. ಹೀಗೆ ಅದಾದಮೇಲೆ ಸೇರಿಸೋಣ. ಹೀಗೆ ಬರುತ್ತೆ ಒಂದು ಡಿಸೈನು. ಇಲ್ಲೂ ಅಷ್ಟೇ ಕರ್ವಿಯಾಗಿ ಒಂದು ಲೈನ್ ಹಾಕೋಣ. ಇದು ತುಂಬ ಈಸಿ, ಸಣ್ಣ ಮಕ್ಕಳಿಗೆ ಬೇಗ ಕಲ್ತ್ಕೊಳ್ಳೋವಂಥ ಚಿಕ್ಕಿ ರಂಗೋಲಿ ಇದು. ಈಗ ಮಧ್ಯದಲ್ಲಿ ಒಂದು ಸ್ಟಾರ್ ಆದರೂ ಹಾಕ್ಬೋದು, ಇಲ್ಲ ಪದ್ಮನಾದರೂ ಹಾಕ್ಬೋದು. ಈಗ ತುದಿ ಸಣ್ಣ ರಂಗೋಲಿ ಬಂದಿರುತ್ತೆ, ಒಂದು ಸರ್ಕಲ್ ಥರ ಒಂದು ಜಾಯಿನ್ ಮಾಡೋಣ. ಆಮೇಲೆ ಇದನ್ನು ತೊಗೊಂಡು ನೆಕ್ಸ್ಟ್ ಇದಕ್ಕೆ ಜಾಯಿನ್ ಮಾಡ್ತಾ ಬರೋದು. ಇದರ ನೆಕ್ಸ್ಟ್ ಬಂದು ಇದಕ್ಕೆ ಜಾಯಿನ್ ಮಾಡೋದು. ಅದೇ ಥರ ನೆಕ್ಸ್ಟ್ ಬಂದು ಇದಕ್ಕೆ ಜಾಯಿನ್ ಕೊನೆಯದು ಈ ಲೈನ್ನ ಇಲ್ಲಿ 4 ಲೈನ್ ಹಾಕಿರೋದ್ರಿಂದ ನಮಗೆ ಟೋಟಲು ಆ ಮಧ್ಯದ್ದು ಸೇರಿಸ್ಬಿಟ್ಟು 5 ಲೈನ್ 5 ಸರ್ಕಲ್ ಬರ್ತಾ ಎರಡೆಳೆ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಒಂದೆಳೆ ಬೇಕಾದ್ರೆ ಹಾಕ್ಕೋಬೋದು. ನಾನು ಎರಡೆಳೆ ಹಾಕ್ತಾ ಇದ್ದೀನಿ. ಈ
ಪಾರ್ಟ್ ಬಂದಿರುತ್ತಲ್ಲ, ಈ ಪಾರ್ಟಲ್ಲಿ ಒಂದು ದೊಡ್ಡ ಲೈನ್ ಹಾಕ್ಕೊಳ್ಳೋಣ. ಹೀಗೆ ಲೈನ್ ಹಾಕ್ಕೊಂಡು ಆ ಕಡೆ ಈ ಕಡೆಗೆ 4 ಲೈನ್ಸ್ ಹಾಕೋಣ. 2 3 4. ಅದೇ ಥರ ಈ ಕಡೆಗೂ 4 ಲೈನ್ ಹಾಕೋಣ. 1 2 3 4. ಮಿಡಲಲ್ಲಿ 1 ಲೈನು, ಅದ್ರ ಪಕ್ಕ 4 ಲೈನ್. ಈಗ ಇದನ್ನು ಸೇರಿಸೋಣ. ಹೀಗೆ ಮಿಡಲಿಗೆ, ಆಮೇಲೆ ಪಕ್ಕದಿಂದ ಬರುವಂಥ ಲೈನ್ನ ಸೇರಿಸೋಣ. ನೋಡಿದ್ರಲ್ಲ, ಈಗ 2 ರಂಗೋಲಿ ಕೂಡ, ಎರಡೂ ಕೂಡ ಒಂದು ದೊಡ್ಡದು ಒಂದು ಚಿಕ್ಕದು ಈಸಿ ರಂಗೋಲಿ. ನೀವು ಕೂಡ ಹಾಕಿ ಹೇಗಿತ್ತು ಅಂತ ನನಗೆ ಫೋಟೋ ತೆಗೆದು ಕಳಿಸೋದನ್ನು ಮರಿಬೇಡಿ. ಬಾಯ್, ಸಿ ಯು ನೆಕ್ಸ್ಟ್ ವೀಕ್.